ಮಾಡಿದ್ರೆ ಮಾತ್ರ ಶಿಕ್ಷಕರಲ್ಲ, ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಮಾಡುವಂತವರು ಕೂಡ ನಮ್ಮ ಗುರುವಿನ ಸ್ಥಾನವನ್ನ ತುಂಬುತ್ತಾರೆ ಅಂತ. ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಾಗಿ ಇಷ್ಟವಾದಂತಹ ಪುಟಾಣಿ ಮಕ್ಕಳ ನೃತ್ಯ ಚಂದಮಾಮ ಬಾರೋ ಪೋಲಿ ಮಾಮ ಬಾರೋ ಈಗ ನಿಮ್ಮ ಮುಂದೆ ಬರುತ್ತಿದೆ ನೋಡಿ. ನೃತ್ಯ ಪ್ರದರ್ಶನ ನೀಡಿದಂತಹ ಮಕ್ಕಳಿಗೆ ಧನ್ಯವಾದಗಳು. ಮಾಡಿದ್ರೆ ಮಾತ್ರ ಶಿಕ್ಷಕರಲ್ಲ, ನಮ್ಮ ಪ್ರತಿ ಹೆಜ್ಜೆಯಲ್ಲೂ
ಮಾಡುವಂಥವರು ಕೂಡ ನಮ್ಮ ಗುರುವಿನ ಸ್ಥಾನವನ್ನ ತುಂಬುತ್ತಾರೆ. ಅಂತಹ ಗುರುವಿನ ಸ್ಥಾನವನ್ನ ತುಂಬಿರುವ ಈ ಒಂದು ಸಂದರ್ಭದಲ್ಲಿ ನಾವು ಕಾಲ ಕಳೆದಂತೆ ಕ್ರಮೇಣವಾಗಿ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ನಮ್ಮ ಎಲ್ಲ ಕೆಲವಷ್ಟು ಹಳೆಯ ನೆನಪುಗಳು ನಮ್ಮ ಸ್ಮೃತಿ ಪಟಲದಿಂದ ತಾತ್ಕಾಲಿಕವಾಗಿ ಮಾಸ್ತಾ ಹೋಗುತ್ತೆ. ಆದರೆ ಈ ಎಲ್ಲ ಒಂದು ಮಾಸಿರುವಂತಹ ಮತ್ತೆ ಮೆಲುಕು ಹಾಕುವಂತಹ ಸುಸಂದರ್ಭ ಅಂತಂದ್ರೆ ಈ ಒಂದು ಗುರುವಂದನಾ ಕಾರ್ಯಕ್ರಮ. ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನ ಆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ್ದೀರಾ. ಯಾವುದೇ ಒಂದು ಸರ್ಕಾರಿ ಅಥವಾ ಖಾಸಗಿ ಹುದ್ದೆಯಲ್ಲಿ ಪ್ರತಿಷ್ಠಿತ ಹುದ್ದೆಯಲ್ಲಿ ಇದ್ರೆ ಮಾತ್ರ ಶಿಕ್ಷಣ ಪಡೆದಿದ್ದಕ್ಕೂ ಸಾರ್ಥಕ ಅನ್ನೋದಲ್ಲ. ತಾವು ಆಯ್ಕೆ ಮಾಡಿಕೊಂಡಿರುವಂತಹ ವೃತ್ತಿಯಲ್ಲಿ ಸತ್ಯ ಪ್ರಾಮಾಣಿಕ ಮಾರ್ಗದಲ್ಲಿ ನಡೆದಾಗ ಅದಕ್ಕೊಂದು ಅರ್ಥ ಸಿಗುತ್ತೆ. ಅಂತಹ ದಾರಿಯಲ್ಲಿ ನೀವೆಲ್ಲರೂ ನಡೀತಾ ಇದ್ದೀರಾ. ಎಲ್ಲರಿಗೂ ಯಶಸ್ಸು ಸಿಗಲಿ. ಎಲ್ಲರಿಗೂ, ಎಲ್ಲ ಕುಟುಂಬದವರಿಗೂ, ನಿಮ್ಮ ಮಕ್ಕಳಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಮಕ್ಕಳಿಗೂ, ಎಲ್ಲ ಮಕ್ಕಳ ಕುಟುಂಬದವರಿಗೂ ಸಿಗಲಿ ಅಂತ ಹಾರೈಸ್ತೇನೆ. ಎರಡು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು. ಹೋಗಿ ಕಾದ್ಲು ವೇಣೆಯಲ್ಲಿ ನೋಡಿದೆ. ಅವರು ನೀವು ಬರ್ತೀರಾ ಅನ್ನೋದು ಯಾವ ಗ್ಯಾರಂಟಿ ಅಂತ ಅಂದರು. ಆದರೂ ಬರ್ತೀನಿ ಸರ್ ಅಂದೆ. ಆದರೂ ಅವರು ಒಪ್ಪಲಿಲ್ಲ. ಕೊನೆಗೆ ಹಳೆಹಳ್ಳಿಗೆ ಬಂದೆ. ಹಳೆಹಳ್ಳಿ ಹೆಡ್ ಮಾಸ್ಟ್ರು KN ಆಗಿದ್ರು. ಅವಾಗ ನೋಡಿ ನಿಮ್ಗೆ ಎಲ್ಲಿ ಇಷ್ಟ ಇದ್ರೆ ಅಲ್ಲಿಗೆ ಹೋಗ್ರಿ ಅಂದರು. ನಾನು ಹಳೆಹಳ್ಳಿಗೆ ಹೋಗಿ ಬಂದೆ. ಹಳೆಹಳ್ಳಿಯಲ್ಲಿ ನನ್ನ ವಿದ್ಯಾರ್ಥಿಗಳು ಹೋಗಿ ನೋಡಿದ್ರೆ ಚರಂಡಿ ತಾವೆಲ್ಲ ಕುಡಿದು ಬಿಸಾಕಿದ್ರು. ನನಗೆ ಬಹಳ ಬೇಸರ ಆಯಿತು. ಆದರೂ ನಾನು ಬೇಸರ ಮಾಡ್ಕೊಳ್ಳಿಲ್ಲ. ಏನಾದರೂ ಮಾಡಿ ಇಲ್ಲಿ ಬರಬೇಕು ಅನ್ನೋದು. ಹಳೆಹಳ್ಳಿಯಲ್ಲಿ ಹಳೆಹಳ್ಳಿಯನ್ನ ನೀರಿರಲಿಲ್ಲ, ಕಾಲುವೆ ಇರಲಿಲ್ಲ, ಯಾವುದೂ ಇರಲಿಲ್ಲ. ಚರಂಡಿಯಲ್ಲಿ ತುಂಬಿ ಬೆಳಕಿತ್ತು. ಆದರೂ ಬರಬೇಕು ಅನ್ನೋದು. ಒಂದೇ ಹಳೆಹಳ್ಳಿಯನ್ನ ಹೊಸ ಹಳ್ಳಿಯನ್ನಾಗಿ ಮಾಡಬೇಕು ಅನ್ನೋದು ಮಾಡಿದೆ. ಆ ಹಳೆಹಳ್ಳಿಯನ್ನ ಹೊಸ ಹಳ್ಳಿಯನ್ನಾಗಿ ಮಾಡುವುದು ನನ್ನ ಹಠ ಆಗಿತ್ತು. ನಾನು ಹಠ ಮಾಡಿ ದಯವಿಟ್ಟು ಎಲ್ಲರೂ ಸೈಲೆಂಟ್ ಆಗಿರಿ. ಮಾಡಿದೆ. ನನಗೆ ತುಂಬಾ ಸಂತೋಷ ಆಯಿತು. ನಾವು ಮಾಡಿರ್ತಕ್ಕಂಥ ಹಳೆಯ ನೆನಪುಗಳು, ಸಿಹಿ ನೆನಪುಗಳು, ಕಹಿ ನೆನಪುಗಳು, ಗಲಾಟೆಗಳು, ಪ್ರೀತಿ, ವಿಶ್ವಾಸಗಳು. ಪ್ರೀತಿ ಎಂದರೆ ಒಂದು ಕಡೆ ಪ್ರೀತಿ ಮಾಡಿ ಯಾರಿಗೂ ಹೇಳದೆ ಅದನ್ನು ಅನುಭವಿಸಿರುವ ಸಿಹಿ ಕ್ಷಣಗಳು. ವಿಶ್ವಾಸ ಎಂದರೆ ಸ್ನೇಹಿತನ ಬಳಿ ಹೇಳಿರತಕ್ಕಂಥ ಎಲ್ಲ ಮಾತುಗಳನ್ನು ಎಲ್ಲರ ಬಳಿ ಹೇಳಿ ಅವನು ವಿಶ್ವಾಸ ದ್ರೋಹಿಯಾಗುವುದು. ಈ ಕ್ಷಣಗಳನ್ನೇ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮಿಲನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಮರುಗೊಳಿಸುವ ಕ್ಷಣಗಳನ್ನೇ ಸ್ನೇಹ ಸಮ್ಮಿಲನ